ವೀಕ್ಷಕರೆಲ್ಲರಿಗೂ ವರ್ಷ 2026ರ ಪ್ರೇಮ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, 2026 ವರ್ಷ ಪ್ರಾರಂಭವಾಗುವ ಮುನ್ನ ದ್ವಾದಶಿ ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯುವ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ವಿಶೇಷವಾಗಿ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ, ಸಂತಾನ ಭಾಗ್ಯ ಹೇಗಿದೆ ಎಂದು ಜ್ಯೋತಿಷ್ಯ ತಜ್ಞರು ಭವಿಷ್ಯ ನುಡಿಯುತ್ತಾರೆ. ಹಾಗಾದರೆ ಕುಂಭ ರಾಶಿಯ 2026ರ ಪ್ರೇಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಕುಂಭ ರಾಶಿಯವರಿಗೆ 2026 ಹೊಸ ವರ್ಷ ಕುಟುಂಬ ಜೀವನ, ದಾಂಪತ್ಯ ಜೀವನ, ಪ್ರೇಮ ಜೀವನದೊಂದಿಗೆ ವಿವಾಹವಾಗುವ ಯೋಗ ಹಾಗೂ ಸಂತಾನ ಭಾಗ್ಯ ಹೇಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕುಂಭ ರಾಶಿಯವರು 2026ರಲ್ಲಿ ತಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು. ಜೊತೆಗೆ ವೈವಾಹಿಕ ಜೀವನದಲ್ಲೂ ಕೆಲ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಪರಸ್ಪರ ತಿಳುವಳಿಕೆ ಮತ್ತು ಶಾಂತತೆಯಿಂದ ಸಂದರ್ಭಗಳನ್ನು ನಿಭಾಯಿಸುವುದರಿಂದ ವರ್ಷ ಪೂರ್ತಿ ಸಂತೋಷವನ್ನು ಅನುಭವಿಸಬಹುದು. ವರ್ಷದ ಆರಂಭದಲ್ಲಿ ಸಂಗಾತಿಯಿಂದ ಅಂತರ ಕಾಯ್ದುಕೊಳ್ಳಬಹುದು. ಬಲವಾದ ಸಂಬಂಧವನ್ನು ಹೊಂದಿರಲು ನಂಬಿಕೆ, ಶಾಂತತೆ ಮತ್ತು ಪರಸ್ಪರ ತಿಳುವಳಿಕೆ ಅತ್ಯಗತ್ಯ. ಆದರೆ ವರ್ಷದ ಮಧ್ಯದಿಂದ ಅಂತ್ಯದವರೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷವ ಮಾತ್ರ ನೆಲೆಸುವುದು. ಅಲ್ಲದೆ ಪ್ರೀತಿಯಲ್ಲಿರುವವರು ಕೆಲವು ಆರಂಭಿಕ ಸಮಸ್ಯೆಗಳನ್ನು ಎದುರಿಸಬಹುದು. ಆದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವರ್ಷದ ಅಂತ್ಯ ನಿಮ್ಮ ಪ್ರೇಮ ಜೀವನಕ್ಕೆ ಸುಖಾಂತ್ಯವನ್ನು ತರಬಹುದು. ಮಾರ್ಚ್, ಜೂನ್, ಆಗಸ್ಟ್ ಮತ್ತು ನವೆಂಬರ್ ನಿಮಗೆ ಅತ್ಯುತ್ತಮ ತಿಂಗಳುಗಳಾಗುತ್ತವೆ. ಹಾಗಾದರೆ 2026ರ ಕುಂಭ ರಾಶಿಯವರ ಪ್ರೇಮ ಜಾತಕವನ್ನು ವಿವರವಾಗಿ ತಿಳಿಯೋಣ. ವರ್ಷದ ಆರಂಭ, ಹೊಸತನ ಬಗ್ಗೆ ತಿಳಿಯೋಣ. ಕುಂಭ ರಾಶಿಯವರು 2026ರ ಆರಂಭದಲ್ಲಿ ಸಂತೋಷದ ದಾಂಪತ್ಯ ಜೀವನವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ವಿವಾದಗಳು ಉದ್ಭವಿಸುವ ಸಾಧ್ಯತೆಯಿದೆ. ಇದು ಸಂಬಂಧದಲ್ಲಿ ಅಂತರವನ್ನು ಉಂಟುಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆ, ನಂಬಿಕೆ ಮತ್ತು ಪ್ರೀತಿಯಿಂದ ಸಂದರ್ಭಗಳನ್ನು ನಿಭಾಯಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಒಂಟಿತನವನ್ನು ಅನುಭವಿಸಬಹುದು. ಈ ವರ್ಷ ದೊಡ್ಡ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಅದು ವಿಳಂಬವಾಗುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ಯಾವುದಾದರೂ ವಿಷಯಗಳನ್ನು ಮರೆಮಾಡುವುದನ್ನು ತಪ್ಪಿಸಬೇಕು, ಯಾಕೆಂದರೆ ಇದು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸಂಬಂಧಿಕರು, ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳು ಆಗಬಹುದು. ಪ್ರೇಮ ಜೀವನದಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಗಳು ಇವೆ. ಈ ಸಮಯದಲ್ಲಿ ವಿವಾಹ ಪ್ರಸ್ತಾಪಗಳು ಬರಬಹುದು. ಆದರೆ ವಿವಾಹ ಯೋಗ ಇರುವುದಿಲ್ಲ. ನವವಿವಾಹಿತರು ಮಕ್ಕಳಾಗುವ ಸಿಹಿ ಸುದ್ದಿಯನ್ನು ಪಡೆಯುತ್ತಾರೆ. ವರ್ಷದ ಮಧ್ಯಮಾರ್ಧ ಬಗ್ಗೆ ತಿಳಿಯೋಣ. 2026ರ ಮಧ್ಯಮಾರ್ಧದಲ್ಲಿ ಕುಂಭ ರಾಶಿಯವರಿಗೆ ಸಂತೋಷ ಮರಳಲಿದೆ. ಜೂನ್ನಲ್ಲಿ ಗುರು ಸಂಚಾರದ ನಂತರ ಕುಂಭ ರಾಶಿಯವರ ವೈವಾಹಿಕ ಜೀವನಕ್ಕೆ ಸಂತೋಷ ಮರಳಬಹುದು. ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಪರಸ್ಪರ ತಿಳುವಳಿಕೆ ಬೆಳೆಯಲು ಪ್ರಾರಂಭಿಸುವುದು. ಇದಕ್ಕಾಗಿ ಪ್ರಯತ್ನ ಮತ್ತು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಇದು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಮತ್ತು ನಿಮ್ಮ ವೈವಾಹಿಕ ಜೀವನಕ್ಕೆ ಆಹ್ಲಾದಕರ ಅನುಭವಗಳನ್ನು ತರುವುದು. ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳು ವರ್ಷದ ಮಧ್ಯಮಾರ್ಧದಲ್ಲಿ ಬಂದರೂ ಸುಲಭವಾಗಿ ಬಗೆಹರಿಯುತ್ತವೆ. ವರ್ಷದ ಅಂತ್ಯ ಬಗ್ಗೆ ತಿಳಿಯೋಣ. ಈ ವರ್ಷದ ಕೊನೆಯ ತಿಂಗಳುಗಳು ಕುಂಭ ರಾಶಿಯವರಿಗೆ ತುಂಬಾ ಆಹ್ಲಾದಕರವಾಗಿರುತ್ತದೆ. ಅಕ್ಟೋಬರ್ನಲ್ಲಿ ಗುರುವಿನ 2ನೇ ಸಂಚಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಆಳವಾಗುವುದು. ಎಲ್ಲಾ ಕುಂದುಕೊರತೆಗಳು ಕರಗಲು ಪ್ರಾರಂಭಿಸುತ್ತವೆ. ಪರಿಣಾಮವಾಗಿ ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಆಹ್ಲಾದಕರ ಕ್ಷಣಗಳನ್ನು ಅನುಭವಿಸುವಿರಿ. ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರುತ್ತವೆ. ಇನ್ನು 2026ರಲ್ಲಿ ವಿವಾಹವಾಗಲು ಯೋಚಿಸುವ ಕುಂಭ ರಾಶಿಯವರಿಗೆ ವರ್ಷದ ಆರಂಭ ಕಡಿಮೆ ಅನುಕೂಲಕರವಾಗಿದೆ. ಸ್ವಲ್ಪ ಹೆಚ್ಚು ಸಮಯ ಕಾಯುವುದು ಉತ್ತಮ. ವರ್ಷದ ಮಧ್ಯಮಾರ್ಧದಿಂದ ವಿವಾಹ ಯೋಜನೆಗಳನ್ನು ಮುಂದುವರೆಸಬಹುದು. ದಾಂಪತ್ಯ ಜೀವನಕ್ಕೆ ಕಾಲಿಡಲು ವರ್ಷದ ಕೊನೆಯ ತಿಂಗಳುಗಳು ನಿಮಗೆ ಯೋಗ್ಯವಾಗಿವೆ. ಅಕ್ಟೋಬರ್ನಲ್ಲಿ ಗುರು ಸಂಚಾರದ ನಂತರ ಕುಂಭ ರಾಶಿಯವರಿಗೆ ಮದುವೆಗೆ ಅನುಕೂಲಕರವಾದ ತಿಂಗಳು. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಚಿಂತೆಗಳು ದೂರವಾಗಲಿದೆ. ಉತ್ತಮ ಸಂಗಾತಿಯನ್ನು ಹುಡುಕುವ ಸಾಧ್ಯತೆಗಳಿವೆ. ಜಾತಕ ಅನುಕೂಲಕರವಾಗಿದ್ದರೆ ಈ ಅವಧಿಯಲ್ಲಿ ಕೆಲವರು ನಿಶ್ಚಿತಾರ್ಥ ಮಾಡಿಕೊಳ್ಳಬಹುದು. ಆದರೆ ಈ ಸಮಯದಲ್ಲಿ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನಿಮ್ಮ ಜೀವನದ ಬಗ್ಗೆ ಯಾವುದೇ ನಿರ್ಧಾರಗಳನ್ನು 100 ಬಾರಿ ಯೋಚಿಸಿ ತೆಗೆದುಕೊಳ್ಳುವುದು ಮುಖ್ಯ. ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಸಂಭಾಷಣೆಯ ಮೂಲಕ ನಿಮ್ಮ ಸಂಬಂಧದಲ್ಲಿನ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಇದು ವರ್ಷದ ಕೊನೆಯಲ್ಲಿ ಆಹ್ಲಾದಕರ ಅನುಭವಗಳನ್ನು ನೀಡುವುದು.
ಪ್ರೀತಿಯ ವಿಷಯದಲ್ಲಿ ಮೇ ಮತ್ತು ಜೂನ್ ತಿಂಗಳುಗಳು ನಿಮಗೆ ತುಂಬಾ ಅನುಕೂಲಕರವಾಗಿವೆ. ಒಟ್ಟಾರೆಯಾಗಿ 2026ನೇ ವರ್ಷ ಕುಂಭ ರಾಶಿಯವರಿಗೆ ಹೆಚ್ಚು ಅನುಕೂಲಕರವಾಗಿದೆ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ವರ್ಷ 2026ರ ಪ್ರೇಮ ಭವಿಷ್ಯದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.